ರೈತ ಮುಖಂಡರ ವತಿಯಿಂದ ಇವತ್ತೇನು ರೈತರ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಬಡವರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ನಾನು ಕೂಡ ಬೆಂಬಲವನ್ನು ಕೊಡ್ತೀನಿ. ಮೊದಲನೇದಾಗಿ ಗೌರವ ಜಿಲ್ಲಾಧಿಕಾರಿಗಳು ನಾವು ಕೂಡ ಚರ್ಚೆ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಜನರ ಪರವಾಗಿ ಇದ್ದಾರೆ. ಆದರೆ ಏನು ಅಣ್ಣವರು ಹೇಳಿದರು ಸರ್, ಇದಕ್ಕೆ ನಾನೇ ಸಾಕ್ಷಿ. ನಾನೇನೆ ಹಿಂದೆ ನರಸಾಪುರ ಹೋಬಳಿಯಲ್ಲಿ ಜಮೀನುಗಳನ್ನು ಇವರು ಇದು ಮಾಡೋಕ್ಕೆ ಹೋದಾಗ ಫಾರೆಸ್ಟ್ ಇಲಾಖೆಯವರು ನಾನೇ ಖುದ್ದಾಗಿ ಇಲ್ತಕ್ಕ ಡಿ ಸಿ ಬೇಡ್ಕೊಂಡವರಿದ್ದರು. ಅವ್ರನ್ನ ಕರ್ಕೊಂಡೋಗಿ ಅರಣ್ಯ ಮಂತ್ರಿಗಳ ಹತ್ರ ಕೂರಿಸಿ, ಆಗ ಮಂಜುನಾಥ್ ಪ್ರಸಾದ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು, ಒಂದು ಆದೇಶವನ್ನು ಹೊರಡಿಸಿದ್ವಿ. ಏನು 3 ಎಕರೆ ಒಳಗಡೆ ಯಾರು ಸಣ್ಣ ರೈತರು ವ್ಯವಸಾಯ ಮಾಡ್ತಾ ಇದ್ದಾರೆ ಯಾವುದೇ ಕಾರಣ ಕೂಡ ಜಂಟಿ ಸರ್ವೆ ಆಗಿ ಅವ್ರದ್ದೇ ತನಿಖೆ ತನಕ ತೆರವು ಮಾಡಿಸಬಾರ್ದು ಅಂತೇಳಿ ಒಂದು ಆದೇಶವನ್ನು ಮಾಡಿದ್ರು. ನನಗೆ ನನ್ನ ಭಾಗದಲ್ಲಿ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹರಟಿ ಮಲಂಡಹಳ್ಳಿ ಸರ್, ಹರಟಿ ಮಲಂಡಹಳ್ಳಿಯಲ್ಲಿ 1921 ಮಂಜೂರು ಮಾಡಿದ್ದಾರೆ. ಅವರು ಅವತ್ತಿಂದ ಕೂಡ RTC ಇದೆ, ಖಾತೆ ಇದೆ, ಎಲ್ಲ ಇದೆ. ಇವತ್ತು ಹೋಗಿ ರಾತ್ರೋರಾತ್ರಿ ಜಮೀನು ಎಲ್ಲವನ್ನೂ ಹೋಗಿದ್ದಾರೆ. ನಾನು DF ಮಾತಾಡಿದೆ, ಸರ್ ಜಂಟಿ ಸರ್ವೆ ಇದೆ, ಕಾಪಿ ಕೊಟ್ಟು ಜಂಟಿ ಸರ್ವೆ ಆಗಬೇಕಾದಾಗ ಆ ಜಂಟಿ ಸರ್ವೆಯಲ್ಲಿ ನೀವು ಅಧಿಕಾರಿಗಳು ಬರೋಕ್ಕಾಗೋದಿಲ್ಲ, ಕನಿಷ್ಠ ಪಕ್ಷ ಸರ್ವೆ ಮಾಡಿಸ ನೋಟಿಸ್ ಕೊಡಬೇಕು. ಆ ರೈತರು ಇರ್ಲಿಕ್ಕೆ ಹೇಳ್ಬೇಕಲ್ಲಿ. ಅವ್ರ ಸಮಕ್ಷ ಸರ್ವೆ ಆದರೆ ಅವರಿಗೆ ಒಂದು ನಮಗೆ ಸ್ಥಳ ಇದೆ ಇಲ್ಲ ಅಂತ ಅರ್ಥ ಆಗುತ್ತೆ. ಸರ್ ಎಷ್ಟು ಹೆಚ್ಚಿಗೆ ಮಾತಾಡೋದಿಲ್ಲ. ಇವರು ಏನು ಕೇಳಿದ್ರು ಅಣ್ಣ ಅವರು ಸುತ್ತು ಕೊಡೋರೆಲ್ಲ ಖಂಡಿತ ಕೂಡ ಬಡವ್ರಿಗೆ ಅನ್ಯಾಯ ಆಗ್ತೀವಿ, ಸಹಕಾರಿಗೆ ಆಗ್ತಾ ಇಲ್ಲ. ಬಡವರೀಗ ಸಹಕಾರ 100 ಎಕರೆ 500 ಎಕರೆ ಹಾಕೊಂಡಿದ್ದಾರೆ, ನೀವು 10 ತರಗೊಳಿಸಿ, ಅಭ್ಯಂತರ ಇಲ್ಲ. ಎಲ್ಲ ಕಡುಬಡವರು ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ 2 ಎಕರೆ 3 ಎಕರೆಯಲ್ಲಿ ಒಂದು ಬೋರ್ ಹಾಕ್ಕೊಂಡು ಆ ಬೋರಿಗೆ ನಾವೇ ಬೋರ್ಗೆ ಸ್ಯಾಂಕ್ಷನ್ ಮಾಡಿದ್ದೀವಿ. ಸರ್ಕಾರದ ಪಂಪ್ಸೆಟ್ ಕೊಟ್ಟಿದ್ದೀವಿ, ಎಲ್ಲ ಮಾಡಿಕೊಟ್ಟಿದ್ದೀವಿ. ನಾವು ಲೋನ್ ಕೊಟ್ಟಿದ್ದಾರೆ, ಮೇಲೆ ಎಲ್ಲ ಬ್ಯಾಂಕ್ ಲೋನ್ ಕೊಟ್ಟಿದ್ದಾರೆ. ಸರ್ ಇಷ್ಟೇ, ದಯಮಾಡಿ ತಾವೊಂದು ಜನಪ್ರತಿನಿಧಿಗಳನ್ನು, ರೈತ ಮುಖಂಡರನ್ನು, ನಮ್ಮನ್ನು ಸರ್ವೆ ಇಲಾಖೆ ಇವರು ನಮ್ಮ ಫಾರೆಸ್ಟ್ ಇಲಾಖೆ ಒಂದು ಸಭೆ ಮಾಡಿಸಿದ್ರು. ದಯಮಾಡಿ ಸಭೆ ಮಾಡಿಸ್ದಂಗೆ ಅವ್ರು ಏನು ಒತ್ತಾಯ ಮಾಡ್ತಾ ಇದ್ದಾರೆ, ನಾನು ಅವ್ರು ಪೂರ್ವಕವಾಗಿ ಮಾತಾಡ್ತೀನಿ. ಯಾಕಂದರೆ ನನ್ನದು ಅದೇ ನೋವಿದೆ. ದಯಮಾಡಿ ಒಂದು ಆದೇಶ ಕೊಡಿ ಸರ್, ತಾತ್ಕಾಲಿಕವಾಗಿ ಅವ್ರು ತೆರವುಗಳನ್ನು ನಿಲ್ಲಿಸಲಿ, ಡಾಕ್ಯುಮೆಂಟ್ ತೊಗೊಂಬರಲಿ, ನಾವು ಸಮಯ ಕೂತು ಚರ್ಚೆ ಮಾಡೋಣ. ಡಾಕ್ಯುಮೆಂಟು ಅದೇ ಒಂದು RTC ಆಗ್ತಾ ಇದೆ. ಒಂದು 850 ಎಕರೆಯಿಂದ ಪಾಣಿಯಲ್ಲಿದ್ದರೆ 130 ಎಕರೆ ಗೋಮಾಳ ಅಂತ ಬರುತ್ತೆ, 500 ಎಕರೆ ಅರಣ್ಯ ಇಲಾಖೆ ಅಂತ ಬರುತ್ತೆ, ರಿಮೈನಿಂಗ್ ಲ್ಯಾಂಡ್ ಏನು ಅಂತ ಬರೋದಿಲ್ಲ. ಸರ್ ಕ್ವಶನ್ ಮಾರ್ಕ್. ಸರ್ ಇವತ್ತು ಸರ್ವೆ ಇಲಾಖೆಯಲ್ಲಿ ಅವ್ರು 1921 ಸರ್ವೆ ತಗೊಂಡ್ಬರ್ತಾರೆ ವಿನಃ ಇಲ್ಲಿ ತನಕ ಏನು 68 68ರಲ್ಲಿ ರೀತಿ ಸರ್ವೆ ಆಯಿತು, ಆ ಸರ್ವೆ ಶೆಡ್ಯೂಲ್ ಅವ್ರ ಬಳಿ ಇಲ್ಲ. ಇವತ್ತು ಸರ್ವೆ ಇಲಾಖೆ ಇಲ್ತಾರೆ, ನಾನು ಪರಿಶೀಲನೆ ಮಾಡಿದ್ದೇನೆ. ಅವ್ರ ಹತ್ರ ಯಾವುದೇ ಒಂದು ಸರ್ವೆ ಶೆಡ್ಯೂಲ್ 3 ಬಾರಿ ಆಯಿತು, ಆ ಕಾಪೀಸ್ ಯಾವುದೂ ಅರ್ಥ ಇಲ್ಲ ಸರ್. ಮೈಸೂರು ಮಹಾರಾಜರ ಕಾಲದ ಇದೆ, ಅದು ಎತ್ಕೊಂಡ್ಬಂದು ನಮಗೆ ತೋರಿಸ್ತಾರೆ. ಸರ್ ನಾನು ರೈತರ ಪರವಾಗಿ ಒಬ್ಬ ಶಾಸಕನಾಗಿ ತಮ್ಮನ್ನು ಮನವಿ ಮಾಡ್ತೇನೆ. ನಾನು ಅವ್ರಿಗೆ ಪೂರಕವಾಗಿ ನನ್ನ ಕೂಡ ಹೋರಾಟಕ್ಕೆ ನಂದು ಸಹಮತ ಇದೆ. ಸರ್ಕಾರ ನಮ್ಮದೇ ಇರ್ಬೋದು, ಆದರೂ ಕೂಡ ರೈತರ ಹೋರಾಟಕ್ಕೆ ನಂದು ಸಹಮತ ಇದೆ. ದಯಮಾಡಿ ತಾವು ಒಂದು ಆದೇಶ ಕೊಡಿ, ತಾವು ಅಧಿಕಾರಿಗಳನ್ನು ಕರೆಸಿ ಸಮಂಜಸವಾಗಿ ಜಂಟಿ ಸರ್ವೆಯನ್ನು ಮಾಡಿ ಇಲಾಖೆಯವರು ದಾಖಲೆಗಳನ್ನು ಆ ಕಂದಾಯ ಇಲಾಖೆಯವರು ಪ್ರೂವ್ ಮಾಡಿಕೊಳ್ಳಿ ನಮ್ಮದು ಅಂತ, ರೈತರಿಗೂ ಅವಕಾಶ ಕೊಡಿ ಪ್ರೂವ್ ಮಾಡಲಿಕ್ಕೆ, ನ್ಯಾಯದ ಆದೇಶ ಗೌರವ ಕೊಡಿ. ಅಲ್ಲಿ ತನಕ ಈ ತಿರುಗುಗೊಳಿಸೋದನ್ನು ತಡೆ ಮಾಡಬೇಕು ಅಂತೇಳಿ ನಾನು ಕೂಡ ಒಟ್ಟಿಗೆ ತಮ್ಮಲ್ಲಿ ಮನವಿ ಮಾಡ್ತೀನಿ ಸರ್, ದಯಮಾಡಿ.